ಅನಿರೀಕ್ಷಿತ ಮಳೆಯಿಂದ ಬೆಂಗಳೂರಿನಲ್ಲಿ ಸಂಭವಿಸಿದ ಅವಾಂತರ ಎಲ್ಲರಿಗೂ ಗೊತ್ತಿದೆ. ಈಗ ಅದೇ ಪರಿಸ್ಥಿತಿ ಉಡುಪಿ ಜಿಲ್ಲೆಯಲ್ಲಿ ಮರುಕಳಿಸಬಹುದೇ ಎಂಬ ಆತಂಕ ವ್ಯಕ್ತವಾಗುತ್ತಿದೆ. ಮಳೆಗಾಲಕ್ಕೂ ಮುನ್ನ ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿದ್ದರೆ ನಿಟ್ಟೂರು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ದುರಂತ ಸಂಭವಿಸುವ ಸಾಧ್ಯತೆ ಇದೆ. ಬೆಂಗಳೂರು ಮಹಾಮಳೆ ದುರಂತ ಇದೀಗ ಜಿಲ್ಲೆಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆಗಳಲ್ಲಿ ಉಡುಪಿ ಕೂಡ ಒಂದು. ಆದರೆ ಉಡುಪಿಯಲ್ಲೂ ಅನೇಕ ಸ್ಥಳಗಳು ಇನ್ನೂ ಅಪಾಯಕ್ಕೆ ಆಹ್ವಾನ ಬೀರುತ್ತಿದೆ. ಅದರಲ್ಲೂ ನಿಟ್ಟೂರು ಕಾಲುವೆ ಪರಿಸರ ಪ್ರತಿ ವರ್ಷ ಮುಳುಗಡೆಯಾಗುವ ಪ್ರದೇಶವಾಗಿದೆ. ತಗ್ಗು ಪ್ರದೇಶವಾಗಿರುವುದರಿಂದ ಸ್ವಲ್ಪ ಮಳೆಯಾದರೂ ನೀರಿನ ಮಟ್ಟ ಏರಿಕೆಯಾಗುತ್ತದೆ. ವಲಸೆ ಕಾರ್ಮಿಕರ ಗುಡಿಸಲುಗಳು ಕಾಲುವೆ ಪಕ್ಕದಲ್ಲೇ ಇರುವುದರಿಂದ ಅವರ ಮನೆಗಳು ನೇರವಾಗಿ ನೀರಿನಲ್ಲಿ ಮುಳುಗಡೆಯಾಗುತ್ತವೆ. ಒಂದು ಕಾಲದಲ್ಲಿ ನದಿಯಂತಿದ್ದ ಈ ಕಾಲುವೆ ಇದೀಗ ಕೊಳಕು ಚರಂಡಿಯಾಗಿ ಮಾರ್ಪಟ್ಟಿದೆ. ಸ್ವಚ್ಛತೆ ಹೆಸರಿನಲ್ಲಿ ನೀರು ಹರಿಸುತ್ತಿದ್ದರೂ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಪ್ರತಿ ವರ್ಷ ಅಗ್ನಿಶಾಮಕ ದಳ ಇಲ್ಲಿಗೆ ಬಂದು ರಕ್ಷಣಾ ಕಾರ್ಯಾಚರಣೆ ನಡೆಸಬೇಕಾಗುತ್ತದೆ. ಹಲೋ, ನಮಸ್ತೆ. ನಮ್ದು ಕೊಡಂಗೂರಲ್ಲಿ ಒಂದು ಜಾಗ ಉಂಟು. ಅಲ್ಲಿ ಕೂತ್ಕೊಳ್ಳೋದಕ್ಕಾಗುದಿಲ್ಲ. ಅಲ್ಲಿ ಮತ್ತೆ ಅಕ್ಕಪಕ್ಕದಲ್ಲಿ ತುಂಬಾ ಮನೆಗಳಿವೆ. ತುಂಬಾ ವಾಸನೆಯಲ್ಲಿ ಮತ್ತೆ ಹಿಂದಿನ ಸಲ ಬಂದಾಗ ಎಸ್ಪಾಸೋನವರು ತಡೆಗೋಡೆ ಬರ್ತದೆ ಅಂತ ಈವರೆಗೂ ಬರಲಿಲ್ಲ. ಯಾವ ಕ್ರಮವೂ ಕೈಗೊಳ್ಳಲಿಲ್ಲ. ಅಲ್ಲಿ ವಾಸನೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಮನೆಯವರು ತುಂಬಾ ಕಷ್ಟದಲ್ಲಿದ್ದಾರೆ. ಅಲ್ಲಿ ಒಂದು 10-15 ಮನೆಯವರು ಇದೇ ದಿನ ಅಳಲು ತೋಡಿಕೊಂಡಿದ್ದಾರೆ. ಅವರನ್ನು ಯಾರು ಕೇಳುವರಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಮಾಡಿಕೊಡ್ಬೇಕಾಗಿ ನಿಮ್ಮೆಲ್ಲರಿಗೆ ಪ್ರಾರ್ಥನೆ ಮಾಡ್ತೇನೆ. ಮಳೆಗಾಲ ಬಂದ್ರೆ ಸ್ವಲ್ಪ ವಾಸನೆ ಕಮ್ಮಿ ಆಗ್ತದೆ. ಸೆಕೆಗಾಲದಲ್ಲಿ ವಾಸನೆಯಲ್ಲಿ ಜಾಸ್ತಿ ನೆರೆ ಬರ್ತದೆ. ಮತ್ತೆ ನನ್ನ ಜಾಗದ ಮೇಲೆವರೆಗೆ ನೀರು ಬರ್ತದೆ. ಅದಕ್ಕೆ ಒಂದು ತಡೆಗೋಡೆ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಸಾಧಾರಣ ಎಷ್ಟು ಮನೆಗಳಿದೆ? ಸಾಧಾರಣ ಒಂದು 8-10 ಮನೆಗಳು ಇದೆ. ಶಿಫ್ಟ್ ಮಾಡ್ತಾರೆ ಮಳೆಗಾಲ ಶಿಫ್ಟ್ ಮಾಡೋದಿಲ್ಲ. ಅವ್ರು ಎಂತ ಮಾಡೋದು, ನೀರಲ್ಲಿ ಅಲ್ಲೇ ನೀರಿದ್ದು ಮತ್ತೆ 1-2 ದಿವಸ ಮೇಲೆ ಆರ್ತದೆ. ಮತ್ತೆ ಅಲ್ಲಿ ಅವರಿಗೆ ಇದಾಗಿ ಹೋಗ್ತದೆ. ಮತ್ತೆ ಅಲ್ಲಿ ಅದೊಂದು ಪರಿಸ್ಥಿತಿ ಒಂದು ತುಂಬಾ ಕೆಟ್ಟದಾಗಿದೆ. ಕೊಡಂಗೂರು 12 ಮನೆಗಳಿವೆ. ಎಲ್ಲ ಪೂಜಾರಿಗಳ ಮನೆಯಲ್ಲಿ. ಅಲ್ಲಿ ನಾನು ತಡೆಗೋಡೆ ಮಾಡಿದ್ರೆ ಸ್ವಲ್ಪ ಸುಖ ಸಿಗ್ತದೆ. ಅಂದ್ರೆ ಸ್ವಲ್ಪ ವಾಸನೆ ತರೀತದೆ. ಮತ್ತೆ ಅದೊಂದು ಆ ತೋಡನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಮೈನ್ ಆ ತೋಡನ್ನು ಕ್ಲೀನ್ ಮಾಡಿಸಿದ್ರೆ ವಾಸನೆ ನಿಂತರೆ ಮತ್ತೆ ಜನಗಳು ಹೇಗೂ ಬದುಕಬಹುದು. ಮತ್ತೆ ಅದು ಡೆವಲಪ್ಮೆಂಟ್ ಆಗಿದೆ. ಅಂದ್ರೆ 30 ಫೀಟ್ ರೋಡ್ ಬಂದಿದೆ ಆಚೆ APM ಮಾರ್ಕೆಟ್ ಹೋಗ್ಲಿಕ್ಕೆ. ಅದರಿಂದ ನೀವು ಅದಕ್ಕೆ ಸ್ವಲ್ಪ ಕ್ರಮವನ್ನು ತೆಗೆದುಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ರಾಮದಾಸ್ ತಂತ್ರಿ. ವಾಡಿಕೆಗಿಂತ ಹೆಚ್ಚು ಮಳೆ ಬಂದರೆ ಈ ಪ್ರದೇಶದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಕಾಲುವೆಗೆ 2 ಬದಿಯಲ್ಲೂ ದಂಡೆ ನಿರ್ಮಾಣ ಮಾಡಿರುವುದು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಮಳೆಗಾಲದಲ್ಲಿ ಮಕ್ಕಳು, ವೃದ್ಧರು, ಮಹಿಳೆಯರು ಮಾತ್ರ ಮನೆಗಳಲ್ಲಿ ಉಳಿಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು ಅವರ ಜೀವಕ್ಕೆ ದೊಡ್ಡ ಅಪಾಯ ಎದುರಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಈ ಕಾಲುವೆ ಯಾವುದೇ ಕ್ಷಣ ದುರಂತಕ್ಕೆ ಕಾರಣವಾಗುವ ಭೀತಿ ಇದೆ. ಪ್ರತಿ ವರ್ಷ ಇದೇ ಸಮಸ್ಯೆ. ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗುತ್ತದೆ. ತಕ್ಷಣ ಶಾಶ್ವತ ಪರಿಹಾರ ಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಮಳೆಯ ಸೂಚನೆ ಇರುವ ಹಿನ್ನೆಲೆಯಲ್ಲಿ ಮಳೆಗಾಲಕ್ಕೂ ಮುನ್ನ ತುರ್ತು ಕಾಮಗಾರಿ ಕೈಗೊಳ್ಳುವುದು ಅವಶ್ಯಕವಾಗಿದೆ. ಇಲ್ಲದಿದ್ದರೆ ಉಡುಪಿಯಲ್ಲೂ ಬೆಂಗಳೂರಿನಂತೆಯೇ ಮಳೆ ದುರಂತ ಮರುಕಳಿಸುವ ಭೀತಿ ಎದುರಾಗಿದೆ. ಒಟ್ಟಾರೆ ಮುಂಜಾಗ್ರತಾ ಕ್ರಮಗಳೇ ಮಳೆ ದುರಂತವನ್ನ ತಪ್ಪಿಸಬಲ್ಲವು. ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಂಡರೆ ಮಾತ್ರ ಉಡುಪಿ ಜಿಲ್ಲೆಯಲ್ಲಿ ಸಂಭವಿಸಬಹುದಾದ ಅಪಾಯವನ್ನ ತಡೆಯಲು ಸಾಧ್ಯ.